ವೈಜ್ಞಾನಿಕವಾಗಿ ಸಂಪೂರ್ಣವಾಗದೇ ಇರುವ ರಸ್ತೆ ದುರಸ್ತಿ ಕಾಮಗಾರಿ ಮತ್ತು ರಸ್ತೆ ಬದಿ ಇರುವ ಚರಂಡಿ ನೈರ್ಮಲ್ಯ ಕುರಿತು ಕಾಶೆಟ್ಟರ ಓಣಿ ರಸ್ತೆಯ ಪ್ರಾರಂಭದಿಂದ ಸೊಪ್ಪಿನಕೇರಿ ಓಣಿಯ ಗಂಗಾಧರ ವ್ಯಾಯಾಮ ಶಾಲೆ 12 ಮತ್ತು 13 ವಾರ್ಡ್ನ ರಸ್ತೆ ಮುಖಾಂತರ ಹಾದು ಹೋಗಿ ಸೋಮೇಶ್ವರ ತೇರಿನ ಮನೆ ಸೇರುವ ರಸ್ತೆ ದುರಸ್ತಿ ಕಾಮಗಾರಿ ಬಗ್ಗೆ ಸನಾತನ ಹಿಂದೂ ಯುವಕ ಮಂಡಳಿ ಸೊಪ್ಪಿನಕೇರಿ ಹಾಗೂ 12, 13 ವಾರ್ಡಿನ ನಿವಾಸಿಗಳಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಲಕ್ಷ್ಮೇಶ್ವರ ಪಟ್ಟಣದ 12 ಮತ್ತು 13ನೇ ವಾರ್ಡ್ ಸೊಪ್ಪಿನಕೇರಿ ಪ್ರತಿದಿನ ಮಾರ್ಗವಾಗಿ ಹೋಗುವ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿತ್ತು. ಕೆಲ ದಿನಗಳ ಹಿಂದೆ ಈ ರಸ್ತೆಯಲ್ಲಿ ಸವಾರರು ಬಿದ್ದು ಗಾಯಗೊಂಡಿದ್ದು ಮತ್ತು ಒಂದು ಎತ್ತಿನ ಲಾರಿ ಸಿಕ್ಕಿಕೊಂಡು ಎತ್ತಿನ ಕಾಲಿಗೆ ಗಾಯವಾಗಿದ್ದು, ಚರಂಡಿಯ ಕೊಳಕು ವಾಸನೆ, ವಾಹನ ಕೆಟ್ಟು ನಿಂತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ಪ್ರತಿ ಶುಕ್ರವಾರ ಸಂತೆಗೆ ಬರುವ ಹಳ್ಳಿಯ ಜನರಿಗೂ ತೊಂದರೆ ಉಂಟಾಗಿದ್ದು, ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗಿದೆ. ಗಣೇಶ ಚತುರ್ಥಿಯ ಮೆರವಣಿಗೆ ಹಾದು ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು, ಈ ಎಲ್ಲ ಸಮಸ್ಯೆಗಳನ್ನು ಅರಿತು ಸರಿಸುಮಾರು 20 ರಿಂದ 25 ದಿನಗಳ ಮುಂಚಿತವಾಗಿ ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಫಿರ್ಯಾದಿ ಸಲ್ಲಿಸಿದರು. ಯಾವುದೇ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿಗದಿತ ಸಮಯದಲ್ಲಿ ಸಂಪೂರ್ಣಗೊಳಿಸದೆ ಗುತ್ತಿಗೆದಾರರ ಮೇಲೆ ಬೆರಳು ತೋರಿಸಿ ಹಲವಾರು ಕಾರಣಗಳನ್ನು ಕೊಡುತ್ತಿರುವುದು. ಮುಂದಿನ 10 ದಿನಗಳಲ್ಲಿ ಗಣಪತಿ ಹಬ್ಬ ಇರುವುದರಿಂದ ಗಣಪತಿ ಕೂರಿಸಲು ಹಾಗೂ ಗಣಪತಿಯ ವಿಸರ್ಜನೆಗೆ ಇದೇ ರಸ್ತೆ ಮುಖ್ಯವಾಗಿದ್ದು, ಇಲ್ಲಿ ಹಾದು ಹೋಗಲು ತುಂಬ ಅನಾನುಕೂಲವಿದೆ. ಬರುವ ದಿನಗಳಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಕಾಮಗಾರಿಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸದಿದ್ದರೆ 12 ಮತ್ತು 13ನೇ ವಾರ್ಡಿನ ನಿವಾಸಿಗಳು ಪುರಸಭೆ ಮುಂಭಾಗದಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಮತ್ತು ಪುರಸಭೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು.